ತ್ರೇ ನಮಃ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮಾಯಣ ಅರಣ್ಯಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ಮಾರೀಚ ಮಾಯಾರೂಪವಾಗಿ ಬಂದು ಜಿಂಕೆ ರೂಪದಲ್ಲಿ ಇರುವಂಥ ಮಾರೀಚ ಏನು ಮಾರೀಚ ಮಾಯೆ ರೂಪದಲ್ಲಿ ಜಿಂಕೆಯಾಗಿ ಬರ್ತಾರೆ. ಆ ಜಿಂಕೆಯನ್ನು ಸೀತಮ್ಮನ ಒಂದು ಕೋರಿಕೆ ಮೇರೆಗೆ ಅದನ್ನು ತೆಗೆದುಕೊಂಡು ಬರೋದಕ್ಕೋಸ್ಕರ ರಾಮ ಹೊರಡ್ತಾನೆ. ಇದು ಜಿಂಕೆ ರೂಪ ಕಥೆಯಲ್ಲಿ ಮುಂದೆ ಹೋಗೋಣಂತೆ. ಜಿಂಕೆ ರೂಪದಲ್ಲಿರುವಂಥ ಮಾರೀಚ ಮುಂದೆ ಹೊರಡ್ತಾ ಇದ್ದಾನಂತೆ, ಹಿಂದೆ ರಾಮ ಹೊರಡ್ತಾ ಇದ್ದಾರಂತೆ. ಮಾರೀಚ ಕಾಣಿಸ್ದಂಗೆ ಕಾಣಿಸ್ಬಿಟ್ಟು ಮಾಯ ಆಗೋಗ್ತಾ ಇದ್ದಾರಂತೆ. ಏನು ಆ ಮೃಗಗಳ ಮಧ್ಯದಲ್ಲಿ ಆ ಕಡೆ ಈ ಕಡೆ ತಿರುಗ್ತಾ ಇದ್ದಾರಂತೆ. ರಾಮನಿಗೆ ಒಂದೊಂದು ಮಾರೀಚ ರಾಮನಿಗೆ ಒಂದೊಂದು ಬಾರಿ ಅಲ್ಲೇ ಕಾಣಿಸ್ತಾರಂತೆ. ಆದರೆ ಅಲ್ಲಿ ಹೋಗೋ ಅಷ್ಟರಲ್ಲಿ ಎಷ್ಟೋ ದೂರದಲ್ಲಿ ಕಾಣಿಸ್ತಾನಂತೆ ರಾಕ್ಷಸ ಮಾಯೆ. ಸರಿ ಅಂತ ರಾಮ ಅಲ್ಲಿ ತಕ್ಕ ಓಡೋಗಿ ಅಲ್ಲಿ ಹೋಗೋ ಅಷ್ಟೊತ್ತರಲ್ಲಿ ಅಂತರ್ಧಾನ ಆಗ್ಬಿಡುತ್ತಂತೆ. ಹೀಗೆ ರಾಮನನ್ನು ಓಡಿಸ್ಕೊಂಡು ಏನೋ ಅರಣ್ಯದಲ್ಲಿ ಬಹಳ ದೂರ ಕರ್ಕೊಂಡು ಹೋಗ್ಬಿಟ್ಟಿರುತ್ತೆ. ಸೀತಾಪಹರಣ ಆಗ್ಬೇಕಲ್ವಾ, ಹತ್ರನೇ ತಿರುಗಿಸ್ಬಿಟ್ರೆ ಅಲ್ವಾ, ಆಗ ತಗೊಂಡು ದೂರ ಕರ್ಕೊಂಡು ಹೋಗುತ್ತಂತೆ. ಆಗ ರಾಮ ಓಡೋದಕ್ಕಾಗದಲೇ ನೀನು ಸುಸ್ತಾಗ್ಬಿಟ್ಟು ಒಂದು ಯಾವುದ್ರ ಕೆಳಗೆ, ಒಂದು ಮರದ ಕೆಳಗೆ ಕುತ್ಕೊಂಡಿರ್ತಾರಂತೆ. ಆಗ ದೂರದಲ್ಲಿ ಮೃಗಗಳ ಮಂದದಲ್ಲಿ ಕಿವಿಯನ್ನು ಆ ಕಡೆ ಈ ಕಡೆ ತಿರುಗಿಸ್ತಾ ಆ ಮೃಗ ಮತ್ತೆ ಕಾಣಿಸುತ್ತಂತೆ. ಈ ಮೃಗವನ್ನು ಇಟ್ಕೊಳೋದಕ್ಕೆ ಇನ್ನು ಆಗೋದಿಲ್ಲ ಅಂತಂತಂದು ಓಡೋದು ಅವಸರ ಇಲ್ಲ ಅಂತಂದು ಈ ಮೃಗವನ್ನು ಓಡೋದು ಅನವಸರ ಅಂತ ರಾಮ ಅಂದ್ಕೊಂಡು ಒಂದು ಏನು ಹಾವಿನಂತಹ ಬಾಣವನ್ನು ಕೋದಂಡಕ್ಕೆ ಸಂಧಿಸಿ ಬ್ರಹ್ಮರಿಂದ ಏನು ನಿರ್ಮಿತವಾಗಿರುವಂಥ ಬ್ರಹ್ಮಾಸ್ತ್ರವನ್ನು, ಅಂದರೆ ಒಂದು ಮಾಮೂಲಾಗಿರುವಂಥ ಅಸ್ತ್ರಕ್ಕೆ ಬ್ರಹ್ಮಾಸ್ತ್ರವನ್ನು, ಬಾಣಕ್ಕೆ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸ್ತಾರಂತೆ. ಈ ಮೃಗದ ಕಡೆ ಗುರಿ ನೋಡಿ ಆ ಬಾಣವನ್ನು ಬಿಟ್ಟಾಗ ಆ ಬ್ರಹ್ಮಾಸ್ತ್ರ ಏನು ಹೊಗೆ ಬೆಂಕಿಯನ್ನು ಉಗುಳ್ಕೊಂತ ಮಾರೀಚನ ಮೇಲೆ ಬೀಳುತ್ತಂತೆ. ಆಗ ಮಾರೀಚ ರಾಮನ ಕಂಠದಿಂದ ಹಾ ಸೀತಾ ಹಾ ಲಕ್ಷ್ಮಣ ಅಂತ ದೀನವಾಗಿ ಕಿರುಚ್ತಾರಂತೆ. ಆ ಕಡೆ ಆಣೆ ಕಟ್ಟಿ ಹೊಡೆದಾಗ ಅದರಿಂದ ನೀರು ಹೊರಗಡೆ ಬಂದರೆ ಹೇಗಿರುತ್ತೋ ಹಾಗೆ ಮಾರೀಚನ ಶರೀರದಿಂದ ರಕ್ತ ಹೊರಗಡೆ ಬಂದು ಪ್ರವಹಿಸ್ತಾ ಇದ್ದಂತೆ. ಆಗ ಮಾರೀಚ ಭೂಮಿ ಮೇಲಿದ್ದು ತನ್ನ ನಿಜ ಸ್ವರೂಪವನ್ನು ಹೊಂದುತ್ತಾನಂತೆ. ಈ ಹಾ ರಾಮ ಹಾ ಸೀತಾ ಅನ್ನುವಂಥ ಏನು ಈ ದೃಶ್ಯವನ್ನು ನೋಡಿದ ತಕ್ಷಣವೇ ಆ ರಾಮ ಹಾ ಸೀತಾ ಅಂತ ಬಿದ್ದೋಗಿಯು ಮತ್ತೆ ಮಾರೀಚನಾಗಿ ಮಾರ್ಪಟ್ಟಾಗ, ಜಿಂಕೆ ಮಾರೀಚನಾದಾಗ ರಾಮನಿಗೆ ಕೂಡಲೇ ಸೀತಮ್ಮ ನೆನಪು ಬರ್ತಾರಂತೆ. ಲಕ್ಷ್ಮಣ ಸ್ವಾಮಿಯ ಮಾತುಗಳು ನೆನಪು ಬರುತ್ತಂತೆ. ಸೀತೆಗೆ ಎಂತಹ ಉಪದ್ರವ ಬರಲಿಲ್ವಲ್ಲ ಅಂತ ಚಿಂತೆ ಇಟ್ಕೊಂಡು ಅಲ್ಲಿರುವಂಥ 2 ಮೃಗಗಳನ್ನು ಸಂಹಾರ ಮಾಡಿಕೊಂಡು ಅವುಗಳ ಮಾಂಸವನ್ನು ತೆಗೆದುಕೊಂಡು ಬೇಗ ಆಶ್ರಮದ ಕಡೆ ಹೊರಡ್ತಾ ಇರ್ತಾರಂತೆ. ಇಷ್ಟರಲ್ಲಿ ಮಾರೀಚ ಅಂದಿರುವಂತಹ ಹಾ ಸೀತಾ ಹಾ ಲಕ್ಷ್ಮಣ ಅನ್ನುವಂಥ ಕೇಕೆಗಳು ಸೀತಮ್ಮನ ಕಿವಿಗೆ ಬೀಳುತ್ತೆ. ಆಗ ಸೀತಮ್ಮ ಲಕ್ಷ್ಮಣನನ್ನು ಕರೆದ್ಬಿಟ್ಟು ನೋಡಯ್ಯ, ನಿಮ್ಮ ಅಣ್ಣನಿಗೇನೋ ಉಪದ್ರವ ಬಂದ್ಬಿಟ್ಟಿದೆ, ಹಾ ಸೀತಾ ಹಾ ಲಕ್ಷ್ಮಣ ಅಂತಂತಂದು ದೊಡ್ಡದಾಗಿ ಕೇಕೆಗಳನ್ನು ಹಾಕ್ತಾ ಇದೆ. ಬಲಿಷ್ಠವಾಗಿರುವಂಥ ಎತ್ತನ್ನು ಸಿಂಹ ಎಳ್ಕೊಂಡು ಹೋಗ್ತಾ ಇದ್ರೆ ಆ ಎತ್ತು ಹೇಗೆ ಕೂಗುತ್ತೋ, ನಿಮ್ಮ ಅಣ್ಣ ಆ ಥರ ಕೂಗ್ತಾ ಇದ್ದಾರೆ, ನನಗೆ ಬಹಳ ಚಿಂತೆ ಆಗಿದೆ, ನೀನು ಕೂಡಲೇ ಹೊರಟ್ಬಿಟ್ಟು ಅರಣ್ಯಕ್ಕೆ ಹೋಗ್ಬಿಡು ಅಂತ ಹೇಳ್ತಾರಂತೆ. ಆಗ ಲಕ್ಷ್ಮಣ ಆತಿಗೆ ನೀನು ಏನು ಅವಸರ ಇಲ್ಲದಲೆ ಏನು ಚಿಂತೆ ಮಾಡ್ಕೊತಾ ಇದೀಯಾ, ನಮ್ಮ ಅಣ್ಣಂಗೆ ಯಾವ ಉಪದ್ರವನೂ ಬರೋದಿಲ್ಲ ಅಂತ ಅಂತಾರಂತೆ. ತನ್ನ ಗಂಡ ಪ್ರಮಾದದಲ್ಲಿ ಅಂತಂದ್ರೆ ಬಹಳ ಡೇಂಜರಲ್ಲಿ ಇದ್ದಾರೆ ಅನ್ನುವಂಥ ಒಂದು ಚಿಂತೆಯಿಂದ ಸೀತಮ್ಮ ಲಕ್ಷ್ಮಣನ ಮಾತಿಗೆ ಆಗ್ರಹಿಸಿ, ನನಗೆ ಇವತ್ತು ಅರ್ಥ ಆಗ್ತಾ ಇದೆಯಾ ನೀನು ಯಾಕೆ ಬಂದಿದ್ಯಾ ಅಂತ. ನೀನು ನಿಮ್ಮ ಅಣ್ಣನಿಗೆ ತಮ್ಮನಲ್ಲ, ನೀನು ಯಾಕೆ ಬಂದಿದ್ಯೋ ಗೊತ್ತು, ನೀನು ನಿಮ್ಮ ಅಣ್ಣನ ತಮ್ಮನಲ್ಲ, ನನ್ನ ಪಾಲಿನ ನೀನು ನಿಮ್ಮ ಅಣ್ಣನ ಪಾಲಿನ ಪರಮಶತ್ರು. ಅದಕ್ಕಾಗಿ ನಿಮ್ಮ ಅಣ್ಣ ಇಷ್ಟೊಂದು
ಪ್ರಮಾದದಲ್ಲಿದ್ರು ಅಂತಂದರೆ ಇಷ್ಟೊಂದು ಡೇಂಜರಲ್ಲಿದ್ರು ನೀನು ಇಷ್ಟು ಸಂತೋಷವಾಗಿ ಕೂತ್ಕೊಂಡಿದ್ಯಾ, ನೀನು ಇಷ್ಟು ಕಾಲ ರಾಮನ ಹಿಂದೆ ಇರೋದಕ್ಕೆ ಕಾರಣ ನನ್ನ ಮೇಲಿರುವಂಥ ಕೋರಿಕೆನೆ, ರಾಮ ಕೋರಿಕೆನೆ. ಹೀಗೆ ಮಾತನಾಡದಿದ್ರೆ ಸೀತಮ್ಮ ಯಾಕೆ ಇಷ್ಟು ಕಠೋರವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಮುಂದೆ ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ, ಆಯ್ತಾ. ಈ ಥರ ಮಾಡದೇ ಇದ್ರೆ ಏನೋ ರಾಮಚಂದ್ರ ಪ್ರಭು ಆಶ್ರಮಕ್ಕೆ ಬಂದುಬಿಟ್ರೆ ರಾಮನ ಅವತಾರದ ಒಂದು ಪ್ರಯೋಜನ ಆಗೋದಿಲ್ಲ. ಅದಕ್ಕೋಸ್ಕರನೇ ತಾಯಿ ಈ ಥರ ಮಾತನಾಡ್ತಾ ಇರೋದು. ಏನೋ ನೀನು ಇಷ್ಟು ಸಂತೋಷವಾಗಿದೆಯಾ, ನನ್ನ ಮೇಲೆ ಕೋರಿಕೆ ಇರೋದ್ರಿಂದಲೇ, ಅದಕ್ಕಾಗಿ ರಾಮನ ಪ್ರಮಾದ ಬಂದರೂ ನೀನು ಬಂದಿದೆ, ಅದಕ್ಕಾಗಿ ನನ್ನನ್ನು ಹೊಂದಬೇಕು ಅಂತಲೇ ನೀನು ನಮ್ಮ ಹಿಂದೆ ಬಂದಿದ್ಯಾ. ನಿನ್ನ ಮುಖದಲ್ಲಿ ಒಂದು ದೊಡ್ಡ ನಂಬಿಕೆ, ಏನೋ ಒಂದು ಸಂತೋಷ ಕಾಣಿಸ್ತಾ ಇದೆ. ಶತ್ರುಗಳ ಕೈಯಲ್ಲಿ ಹೊಡೆತ ತಿಂದಿರುವಂಥ ರಾಮನ ಕಂಠವನ್ನು ಇಷ್ಟು ಹಾಯಾಗಿ ಕೇಳಿನೂ ಇಷ್ಟ ಹಾಯಾಗಿ ಕೂತ್ಕೊಂಡಿದ್ಯಾ. ಈ ಕ್ಷಣಕ್ಕೋಸ್ಕರ ನೀನು 13 ವರ್ಷಗಳಿಂದ ನಿರೀಕ್ಷಿಸ್ತಾ ಇದೆಯಾ. ಪಾಪಿ, ಎಷ್ಟು ದ್ರೋಹ ಬುದ್ಧಿಯಿಂದ ಬಂದಿದ್ಯೋ. ನೀನು ರಾಮನನ್ನು ಬಿಟ್ಟಿರೋದಕ್ಕಾಗೋದಿಲ್ಲ. ರಾಮನ ಸೇವೆಗೋಸ್ಕರ ರಾಮನಿಗೆ ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದೆ. ಆದರೆ ರಾಮ ಅರಣ್ಯದಲ್ಲಿ ಸೀತಾ ಲಕ್ಷ್ಮಣ ಅಂತ ಕೂಗಿದ ತಕ್ಷಣವೇ ನೀನು ಕೂಗಿದಾಗಲೂ ಇಷ್ಟ ಹಾಯಾಗಿ ಕೂತ್ಕೊಳೋದಿಲ್ಲ. ನಾನು ಹೇಳೋದಕ್ಕಿಂತ ಮುಂಚೆನೆ ಅಣ್ಣನನ್ನು ಕಾಪಾಡೋದಕ್ಕೋಸ್ಕರ ಓಡೋಡೋಗ್ತೀಯಾ. ಬಹುಶಃ ಭರತನೇ ಕಳಿಸಿರ್ಬೋದು. ನೀವಿಬ್ಬರೂ ಕಲಿತುಬಿಟ್ಟು ಏನೋ ಷಡ್ಯಂತ್ರವನ್ನು ಮಾಡಿದ್ದೀರಾ ಅಂತ ಅಂತಾರಂತೆ. ತನ್ನ 2 ಕೈಗಳನ್ನು ಜೋಡಿಸಿ ಸೀತಮ್ಮನಿಗೆ ಅಂಜಲಿಯನ್ನು ಘಟಿಸಿ ಲಕ್ಷ್ಮಣ ಸ್ವಾಮಿ ಹೀಗಂತಾರೆ ಅಂತಂದರೆ, ನಾವು ಯಾರ ಮೇಲಾದ್ರೂ ಸುಮ್ಮನೆ ಅಪವಾದ ಹಾಕಿದ್ರೆ ಅದು ನಮಗೆ ನಾವು ಬೇರೆಯವರಿಂದಲೂ ಅಪವಾದ ಹಾಕಿಸ್ಕೋಬೇಕಾಗುತ್ತೆ. ಹೇಗೆ ಲಕ್ಷ್ಮಣ ಸ್ವಾಮಿ ಸುಮ್ಮನೆ ಅಯೋಧ್ಯ ಕಾಂಡದಲ್ಲಿ ಏನೋ ಭರತ ರಾಮನನ್ನು ನೋಡೋದಕ್ಕೋಸ್ಕರ ಬರ್ತಾ ಇದ್ರೆ ರಾಮನಿಗೆ ನಿನ್ನನ್ನು ಸಾಯಿಸೋದಕ್ಕೋಸ್ಕರ ಬರ್ತಾ ಇದ್ದಾನೆ, ನಾನು ಭರತನ ತಲೆಯನ್ನು ಕತ್ತರಿಸ್ಬಿಡ್ತೀನಿ ಅಂತ ಸುಮ್ಮನೆ ಅಪವಾದ ಹಾಕಿದ್ರೆ ಇಲ್ವಾ. ಈ ಅಪವಾದದ ಒಂದು ದೋಷವೇ ಮತ್ತೆ ಸೀತಮ್ಮ ಏನು ಲಕ್ಷ್ಮಣ ಸ್ವಾಮಿ ಮೇಲೆ ಅಪವಾದ ಹಾಕೋದಕ್ಕೆ ಕಾರಣ ಆಗುತ್ತೆ. ಲಕ್ಷ್ಮಣ ಸ್ವಾಮಿ ಮೇಲೆ ಅಪವಾದ ಹಾಕಿರೋದಕ್ಕೆ ಸೀತಮ್ಮನ ಮೇಲೆ ಅಪವಾದ ಬಂದಿದೆ ಅಂತ ನಾನು ಸಂದರ್ಭ ಬಂದಾಗ ನಿಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ. ಅದಕ್ಕೋಸ್ಕರನೇ ನಾವು ತಿಳಿದಲೆ ಯಾರ ಮೇಲೆ ಕೂಡ ಅಪವಾದವನ್ನು ಹಾಕ್ಕೊಡ್ದು. ಆ ಅಪವಾದ ಮತ್ತೆ ನಮ್ಮ ಮೇಲೆ ಬರುತ್ತೆ ಅಂತ ನಾನಿಲ್ಲಿ ನಿಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ಆಗ ವೀರರು ಒಂದು ಕಡೆ ಏನು ತನ್ನ 2 ಕೈಗಳನ್ನು ಜೋಡಿಸಿ ಸೀತಮ್ಮ ಅಂಜಲಿ ಘಟಿಸಿ ಲಕ್ಷ್ಮಣ ಹೀಗಂತಾರಂತೆ, ದೇವತೆಗಳು, ದಾನವರು, ಯಕ್ಷರರು, ಗಂಧರ್ವರು, ಯಕ್ಷರರು, ಕಿನ್ನೆರರು, ಈ ಬ್ರಹ್ಮಾಂಡದಲ್ಲಿರುವಂಥ ವೀರರೆಲ್ಲರೂ ಒಂದು ಪಕ್ಕ, ನಮ್ಮಣ್ಣ ಒಂದು ಪಕ್ಕ ಇದ್ದರೂ ಆತನನ್ನು ಯಾರೂ ನಿಗ್ರಹಿಸೋದಕ್ಕಾಗೋದಿಲ್ಲ. ಅಣ್ಣನ ಪರಾಕ್ರಮ ಏನೋ ನನಗೆ ಗೊತ್ತು. ಅಣ್ಣ ಅತಿಗೆ ಯಾರೋ ಕಿರ್ಚಿದ್ರೆ ಏನು ಕೂಗಿದ್ರೆ ನೀನಿಷ್ಟು ಚಿಂತೆ ಇಟ್ಕೊಂಡು ಮಾತನಾಡಬೇಡ. ಈ ಥರ ಕೂಗಿರುವಂಥವನು ಮಾಯಾವಿ ಆಗಿರುವಂಥ ಮಾರೀಚ. ಅಣ್ಣ ಆ ಥರ ಕೂಗೋದಿಲ್ಲ, ನನ್ನ ಮಾತನ್ನು ನಮ್ಮು ಅಂತಂತಾರಂತೆ. ನಾನು ಯಥಾರ್ಥ ಹೇಳ್ತಾ ಇದ್ದೀನಿ. ಅಸಲು ನಮ್ಮ ಅಣ್ಣನ ಕೂಗೇ ಅಲ್ಲ, ಮಾಯಾವಿಯಾಗಿರುವಂಥವ್ರು ನಿರ್ಮಿಸಿರುವಂಥ ಗಂಧರ್ವ ನಗರ ಹೇಗಿರುತ್ತೋ, ನಮ್ಮ ಅಣ್ಣನ ಕಂಠ ಸತ್ತು ಹೋಗೋದಕ್ಕಿಂತ ಮುಂಚೆ ಒಬ್ಬ ಮಾಯಾವಿ ಈ ಥರ ಕೂಗ್ತಾ ಇದ್ದಾನೆ. ನಮ್ಮ ಅಣ್ಣನ ಕಂಠ ಇಲ್ಲಿ ಪೂರ್ತಿಯಾಗಿ ಬರಲಿಲ್ಲ. ನನ್ನನ್ನು ದೂರವಾಗಿ ಕಳಿಸಿದ್ರೆ ನೀನು ಪ್ರಮಾದಕ್ಕೆ ಹೋಗ್ಬಿಡ್ತೀಯ ಅಂತಂದರೆ ನಿನಗೆ ಡೇಂಜರ್ ಬರುತ್ತೆ. ಅದಕ್ಕಾಗಿ ನೀನು ಚಿಂತೆ ಇಟ್ಕೋಬೇಡ, ಹಾಗೆಯೇ ನೋಡ್ತಾ ಇರು. ಅಣ್ಣ ಕೋದಂಡ ಇಟ್ಕೊಂಡು ಬಂದ್ಬಿಡ್ತಾನೆ, ಮೃಗ ಚರ್ಮದೊಂದಿಗೆ ಬಂದ್ಬಿಡ್ತಾನೆ. ಅಣ್ಣ ಹೋಗೋದಕ್ಕಿಂತ ಮುಂಚೆ ಅತ್ತಿಗೆ ನಿನ್ನನ್ನು ನನಗೆ ಒಪ್ಪಿಸೋಗಿದ್ದಾರೆ. ಪ್ರತಿ ಕ್ಷಣವು ಶಂಕಿಸ್ತಾ ನಿಮ್ಮ ಅತ್ತಿಗೆ ಪಕ್ಕದಲ್ಲೇ ಇದ್ದಾನೆ ಇರು ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾನು ನಿನ್ನನ್ನು ಬಿಟ್ಟು ಹೋದರೆ ಅಣ್ಣನ ಕೊಟ್ಟಿರುವಂಥ ಮಾತು ತಪ್ಪಿದವನಾಗ್ತೀನಿ, ಧರ್ಮ ತಪ್ಪಿದವಂಥವನಾಗ್ತೀನಿ. ನಾನು ಅನ್ಯ ಬುದ್ಧಿ ಇರೋನಲ್ಲ ಅತ್ತಿಗೆ, ನನ್ನನ್ನು ಕ್ಷಮಿಸು. ಅಣ್ಣನ ಮಾತಿನ ಮೇಲೆ ಕೊಟ್ಟಿರುವಂಥ ಮಾತಿನ ಮೇಲೆ ನಿಲ್ಲಿಸ್ಕೊಳ್ಳೋ ಥರ ನನಗೆ ಅನುಗ್ರಹಿಸು. ನಿನ್ನೆ ಮೊನ್ನೆನೆ
ಖರದೂಷಣರನ್ನು ಕಲ್ತುಬಿಟ್ಟು 14,000 ರಾಕ್ಷಸರನ್ನು ಅಣ್ಣ ಸಾಯಿಸಿದ್ದಾನೆ. ಅಣ್ಣನ ಮೇಲೆ ರಾಕ್ಷಸರಿಗೆ ದ್ವೇಷ ಹುಟ್ಟಿದೆ. ಅದಕ್ಕಾಗಿ ಹೇಗಾದರೂ ನಮಗೆ ಉಪದ್ರವ ತರಬೇಕು ಅಂತ ಮಾಯಾ ಸ್ವರೂಪದಿಂದ ಇವತ್ತು ಮಾಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ನನ್ನ ಮಾತನ್ನು ನಂಬು, ಈ ಕೂಗನ್ನು ನಂಬಬೇಡ ಅಂತ ಹೇಳ್ತಾರಂತೆ. ನೋಡ್ರಿ, ಲಕ್ಷ್ಮಣ ಸ್ವಾಮಿ ಎಷ್ಟು ಪವಿತ್ರವಾಗಿ ನೋಡ್ತಾ ಇರ್ತಾರೆ ಅಂತಂದ್ರೆ, ಸೀತಮ್ಮನ ಕಿಷ್ಕಿಂಧ ಕಾಂಡದಲ್ಲಿ ಏನೋ ಸೀತಮ್ಮ ಮೂಟೆ ಕಟ್ಬಿಟ್ಟು ವಾನರರಿರೋ ಹತ್ರ ತನ್ನ ಆಭರಣಗಳ ಮೂಟೆಯನ್ನು ಹಾಕಿರ್ತಾರೆ. ಆಗ ರಾಮಚಂದ್ರ ಪ್ರಭು ಏನು ಈ ಆಭರಣಗಳು ನಿಮ್ಮ ಅತ್ತೆಗೆ ವಾ ನೋಡು ಅಂತಂತಂದ್ರೆ, ಓಲೆ ನೋಡಿದ್ರೆ ನನಗೆ ಗೊತ್ತಿಲ್ಲ, ಕೈ ಕಂಕಣ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇಲ್ಲ, ಆದರೆ ಕಾಲಿಗೆ ಹಾಕೊಂಡಿರುವಂಥ ನೂಪುರಗಳು, ಗೆಜ್ಜೆ ಮತ್ತು ಇದಿರುತ್ತಲ್ವ ಬೇರೆದು ಖಡ್ಗ, ಅದು ಮಾತ್ರ ಅತ್ತಿಗೆದು ಅಂತ ನಾನು ಹೇಳಬಲ್ಲೆ. ಯಾಕೆ ಅಂತಂದ್ರೆ, ನಾನು ಪ್ರತಿದಿನ ಅತ್ತಿಗೆಗೆ ನಮಸ್ಕಾರ ಮಾಡಬೇಕಾದ್ರೆ ಈ ಗಜ್ಜೆಗಳನ್ನು ನೋಡ್ತಾ ಇದ್ದೇನೆ ಅಂತ ಹೇಳ್ತಾರಂತೆ. ಅಂದ್ರೆ ಸೀತಮ್ಮನ ಮುಖ ಕೂಡ ನೋಡಿದಲೆ ಒಂದು ಪರದೇವತೆಯಂತೆ, ತಾಯಿ ತರ ಪಾದ ಮಾತ್ರನೇ ಇಲ್ಲಿ ಲಕ್ಷ್ಮಣ ಸ್ವಾಮಿಗೆ ನೆನಪಿರುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನನಗೆ ಆಗ ಸೀತಮ್ಮ ನನಗೆ ಅರ್ಥ ಆಯ್ತು, ಮಹಾಪಾಪಿ ಕೃತಜ್ಞನಿ ನೀನು ಬಂದಿರೋದಕ್ಕೋ ತಿಳಿದಲೇ ಇರ್ದನು ಅಂತ ಅನ್ಕೊಳ್ತಾ ಇದೀಯಾ. ರಾಮ ಮರಣಿಸಿರುವಂತ ಮಾತು ಧ್ರುವೀಕರಿಸ್ಕೊಳೋದಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡಿದ್ಯಾ, ನನ್ನನ್ನು ಹೊಂದೋದಕ್ಕೋಸ್ಕರ ನೀನು ರಾಮನ ಹಿಂದೆ ಬಂದಿದ್ಯಾ. ನೀನು ಭರತ ಕಳಿಸಿದ್ರೆ ಬಂದಿದ್ಯಾ. ನೀವಿಬ್ಬರು ಕಲ್ತು ಬಿಟ್ಟು ಏನೋ ಷಡ್ಯಂತ್ರವನ್ನು ಮಾಡಿದ್ದೀರಾ. ಆದ್ರೆ ನೀನು ಒಂದು ವಿಷಯವನ್ನು ತಿಳ್ಕೋ, ಇಂದಿರಾವರ ಶ್ಯಾಮನಾಗಿರುವಂತ ರಾಮ ಬಿಂದೋದ ಮೇಲೆ ನಾನು ನಿನ್ನನ್ನು ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ನೀನು ಹೋಗು ಅಂತಂದ್ರೆ ಹೋಗ್ತಾ ಇಲ್ಲ, ರಾಮ ಪ್ರಾಣಾಪಾಯದಲ್ಲಿ ಇದ್ರೂ ನೀನು ನನ್ನ ಹತ್ರ ನಿಂತ್ಕೊಂಡು ಮಾತನಾಡ್ತಾ ಇದೆಯಾ. ಆದ್ದರಿಂದ ನಾನು ವಿಷವನ್ನು ಕುಡಿದು ಶರೀರವನ್ನು ಬಿಟ್ಟು ಬಿಡ್ತೀನಿ ಅಂತ ಅಂತಾರೆ. ಆಗ ಲಕ್ಷ್ಮಣ ಸ್ವಾಮಿ, ಅಮ್ಮ ಎಷ್ಟು ಪ್ರಮಾದವನ್ನು ತಂದ್ಬಿಟ್ಟೆ ಅದಕ್ಕೆ ನೀನು ಇವತ್ತು. ನಾನು ಇಲ್ಲೇ ನಿಂತ್ಕೊಂಡ್ರೆ ನೀನು ಪ್ರಾಣ ತೆಗೆದುಕೊಳ್ತಾ ಇದ್ದೀನಿ ಅಂತ ಅಂತೀಯ, ನಾನು ಹೋದ್ರೆ ನಿನಗೆ ಇಲ್ಲಿ ಇಲ್ಲದೆ ಇರುವಂತ ಆಪತ್ತು ಬರುತ್ತಲ್ವಾ, ಬರುತ್ತಮ್ಮ ಅಂತ ಎರಡೂ ಕೈಗಳನ್ನು ಜೋಡಿಸ್ಬಿಟ್ಟು ಸೀತಮ್ಮನ ಪಾದಗಳನ್ನು ಇಟ್ಕೊಂಡು ಅತ್ತಿಗೆ, ಇವತ್ತು ನೀನು ಒಬ್ಬ ಸಾಮಾನ್ಯವಾಗಿರುವಂತ ಸ್ತ್ರೀ ಮಾತಾಡ್ದಂಗೆ ಮಾತನಾಡ್ತಾ ಇದೀಯಾ. ಇವತ್ತು ನೀನು ನನ್ನನ್ನು ಇಷ್ಟು ಮಾತಂದಿದ್ಯಾ, ಆದ್ರೆ ನನಗೆ ಮಾತ್ರ ಒಂದಕ್ಕೂ ನಾನು ಉತ್ತರ ಕೊಡೋದಕ್ಕಾಗೋದಿಲ್ಲ. ಈ ಮಾತನ್ನು ನಾನು ಉತ್ತರ ಕೊಡೋದಕ್ಕಾಗೋದಿಲ್ಲ. ನಾನು ನಿನ್ನನ್ನು ಯಾವತ್ತೂ ಆ ಭಾವನೆಯಿಂದ ನೋಡಿಲ್ಲ. ಇಂತಹ ನನ್ನನ್ನು ಇಷ್ಟು ಮಾತಂದಿದ್ಯಾ, ಭರತನನ್ನು ಕೂಡ ಕಲಿಸಿ ಅಂದುಬಿಟ್ಟಿದ್ಯಾ. ಇಷ್ಟು ಮಾತು ಹೇಳಿದ್ರು ನಾನು ತಿರುಗಿ ಒಂದು ಮಾತು ಹೇಳ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾನು ಯಾವ ಒಂದು ಮಾತಿಗೂ ಉತ್ತರವನ್ನು ಕೊಡೋದಿಲ್ಲ. ನೀನು ಅತ್ತಿಗೆ ದೊಡ್ಡವಳು ಅನ್ನೋದಕ್ಕೆ ನಿನಗೆ ಅರ್ಹತೆ ಇದೆ. ಅತ್ತಿಗೆ ಅಂತಂದ್ರೆ ಏನು, ಪಂಚಮಾತೃಕಾ ಸ್ಥಾನದಲ್ಲಿ ಅತ್ತಿಗೆ ಕೂಡ ಒಬ್ರು ಅರ್ಹತೆ ಇದೆ. ಆದ್ರೆ ನೀನು ನನ್ನನ್ನು ಇಷ್ಟು ಮಾತು ಅಂದು ದೂರ ಕಳಿಸಿರೋದ್ರಿಂದ ಆ ಫಲಿತ ಮಾತ್ರ ನೀನೇ ಹೊಂದುತ್ತೀಯಾ ಅಂತ ಹೇಳ್ತಾರಂತೆ. ಆಗ ಅತ್ತಿಗೆಯೊಂದಿಗೆ ಅತ್ತಿಗೆ ಅಣ್ಣನ ಹತ್ರ ನೀನು ಅಂದಿರುವಂಥ ಮಾತು ಹೇಳೋದಕ್ಕಾಗೋದಿಲ್ಲ. ಆದ್ದರಿಂದ ಓ ವನದೇವತೆಗಳೇ, ನೀವೇ ನನಗೆ ಸಾಕ್ಷಿಯಾಗಿರ್ರಿ. ಈಗ ನಾನು ಅತ್ತಿಗೆಯನ್ನು ಹೋಗೋದಕ್ಕೆ ಅತ್ತಿಗೆಯನ್ನು ಬಿಟ್ಟು ಹೋಗೋದಕ್ಕೆ ಇರುವಂಥ ನ್ಯಾಯವನ್ನು ವನದೇವತೆಗಳು ಗ್ರಹಿಸಲಿ. ಅತ್ತಿಗೆ, ನಾನು ರಾಮನ ಹತ್ರ ಹೋಗ್ತೀನಿ, ನಿನ್ನನ್ನು ಈ ವನದೇವತೆಗಳು ರಕ್ಷಿಸ್ಕೊಳ್ಳಿ ಅಂತ ಹಿಂದೆ ತಿರುತ್ತಾ ಸೀತಮ್ಮನ ಕಡೆಗೆ ಶಿರಸ್ಸನ್ನು ಬಾಗಿಸಿ ನಮಸ್ಕಾರ ಮಾಡ್ತಾರಂತೆ. ಅಮ್ಮ, ನಾನು ತಿರುಗಿ ಬಂದ್ಬಿಟ್ಟು ನಮ್ಮ ಅಣ್ಣನ ಪಕ್ಕದಲ್ಲಿ ನೀನು ನಿಂತ್ಕೊಂಡಾಗ ನಮ್ಮ ಅಣ್ಣನ ಪಾದಕ್ಕೆ ನಿನ್ನ ಪಾದಕ್ಕೆ ನಮಸ್ಕರಿಸುವಂತ ಅದೃಷ್ಟ ನನಗೆ ಸಿಗಲಿ ಅಂತ ಅಂತಾರಂತೆ. ಆಗ ಸೀತಮ್ಮ ಅಂತಾರಂತೆ, ಈ ಪಾಪಿಷ್ಟವನೇ, ಇನ್ನು ಹೋಗ್ದಲೆ ನಿಂತ್ಕೊಂಡಿದ್ಯಾ, ನಿನಗೆ ದಕ್ಕತೀನಿ ಅಂತ ಅನ್ಕೊಳ್ತಾ ಇದೆಯಾ. ನನ್ನ ಪಾದಗಳನ್ನು ತಾಕ್ಬೇಡ. ನೀನು ಹೋಗದೆ ಇದ್ರೆ ನಾನು ವಿಷ ಕುಡಿದ್ಬಿಡ್ತೀನಿ, ಅಗ್ನಿಯಲ್ಲಿ ಹಾರ್ಬಿಡ್ತೀನಿ, ಗೋದಾವರಿಯಲ್ಲಿ ಹಾರ್ಬಿಡ್ತೀನಿ, ನೇಣನ್ನು ಹಾಕ್ಕೊಳ್ತೀನಿ, ನೇಣು ಹಾಕ್ಕೊಂಡು ಸತ್ತೋಗ್ತೀನಿ, ಹೋಗೋ ಇಲ್ಲಿಂದ ಫಸ್ಟ್ ಅಂತ ಸೀತಮ್ಮ ತನ್ನ ಹೊಟ್ಟೆ ಮೇಲೆ ಹೊಡ್ಕೊಳ್ತಾ ಗಟ್ಟಿಯಾಗಿ ಅಳ್ತಾ ಇರ್ತಾರಂತೆ. ಆಗ ಲಕ್ಷ್ಮಣ ಸ್ವಾಮಿ ಸೀತಮ್ಮಗೆ ಪ್ರದಕ್ಷಿಣೆ ಮಾಡ್ತಾ ಅಳ್ತಾ ಹೋಗ್ತಾರಂತೆ. ಹೋಗ್ತಾ ಇರ್ತಾರಂತೆ. ಇಲ್ಲಿ ಒಂದು ದೈವ ರಹಸ್ಯ ನಡೆಯುತ್ತೆ. ಸೀತಮ್ಮ ಲಕ್ಷ್ಮಣ ಸ್ವಾಮಿ
ಹೋಗೋದಕ್ಕೂ ರಾವಣ ಬರೋದಕ್ಕೂ ಕೆಲವಷ್ಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಂತಂದರೆ ಕಪಲ್ ಆಫ್ ಸೆಕೆಂಡ್ಸ್ ಅಂತಂದರೆ ಕೆಲವಷ್ಟು ಕಣ್ರೆಪ್ಪೆ ಅಷ್ಟು ಕಾಲಾವಕಾಶ ಇರುತ್ತಲ್ವ. ಲಕ್ಷ್ಮಣ ಸ್ವಾಮಿ ಹೋಗ್ತಾ 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 ಸೀತಮ್ಮನ ಹಿಂದೆ ನೋಡ್ಕೊಂಡೇ ಹೋಗ್ತಾ ಇದ್ದಾನಂತೆ. ಯಾವುದಾದ್ರೂ ಪ್ರಮಾದ ಬಂದ್ಬಿಟ್ರೆ ಹಿಂದಕ್ಕೆ ಬಂದ್ಬಿಟ್ಟು ಅತ್ತಿಗೆ ಏನೋ ರಕ್ಷಿಸ್ಕೊಳ್ಳೋಣ ಅಂತಂತಂದು. ಹಾಗೆ ಹಿಂದಕ್ಕೆ ಹೋಗ್ತಾ 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 ಸೀತಮ್ಮ ಕಾಣಿಸ್ತಲೇ ಇದ್ದಾಗ ಮುಂದೆ ಹೋಗ್ತಾರಂತೆ. ಹಿಂದೆ ತಿರುಗಿ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಒಂದಷ್ಟು ದೂರ ಹೋದ್ಮೇಲೆ ಮನುಷ್ಯರು ಕಾಣಿಸೋದಿಲ್ಲಲ್ಲ, ಆಗ ಆತ ಒಂದು ಸ್ವಲ್ಪ ಮುಂದೆ ಹೋದ ನಂತರ ಏನೋ ಅಗ್ನಿದೇವ ಬಂದ್ಬಿಟ್ಟು ಸೀತಮ್ಮನ್ನ ತನ್ನ ಮಡಿಲಿನಲ್ಲಿ ಜಾತವೇದಸೆ ಸುಲಭಂ ಅಂತಂತಂದ್ರೆ ಅಮ್ಮನವರನ್ನು ಅಗ್ನಿಪುತ್ರನಾಗಿ ಅಂತಂದ್ರೆ ಅಗ್ನಿಲೋಕಕ್ಕೆ ಹೋಗ್ತಾರೆ. ಮತ್ತೆ ಏನು ಅಗ್ನಿಲೋಕದಲ್ಲಿ ಅಂತಂದ್ರೆ ವೇದವತಿ ಸೀತಮ್ಮನ ಒಂದು ಯಾವುದರಲ್ಲಿ ಸ್ಥಾನದಲ್ಲಿ ಬಂದು ಅಲ್ಲಿ ಆಶ್ರಮದಲ್ಲಿ ಇರ್ತಾರೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ರಾಮಾಯಣ ಪ್ರಾರಂಭ ಕಾಲದಲ್ಲಿ ಹೇಳಿದ್ದೆ, ವೇದವತಿ ರಾವಣ ಆಕೆಯ ಏನು ಜುಟ್ಟನ್ನು ಹಿಡಿದ್ಬಿಟ್ಟು ಅಂತಂದ್ರೆ ಕೂದಲನ್ನು ಹಿಡಿದ್ಬಿಟ್ಟು ಆಕೆಯನ್ನು ವಿಷ್ಣುಮೂರ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರೆ ಆಕೆಯ ಕೂದಲನ್ನು ಹಿಡಿದ್ಬಿಟ್ಟು ನೀನು ನನ್ನ ಕಾಮವಾಂಚೆಯನ್ನು ತೀರಿಸು ಅಂತಂದ್ರೆ ಆಕೆ ನನ್ನ ಕೂದಲನ್ನು ಮುಟ್ಬಿಟ್ಟು ನನ್ನನ್ನು ಅಪವಿತ್ರಳನ್ನಾಗಿ ಮಾಡಿಬಿಟ್ಟೆ, ಈ ಜನ್ಮವನ್ನು ವ್ಯರ್ಥ ಮಾಡಿಬಿಟ್ಟೆ. ಲಕ್ಷ್ಮೀ ಸ್ವರೂಪವಾಗಿರೋ ಲಕ್ಷ್ಮೀ ಅಂಶವಾಗಿರುವಂಥ ಆಗಿರುವಂಥ ವೇದವತಿ ಶ್ರೀ ಮಹಾವಿಷ್ಣುಗೋಸ್ಕರ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆಗ ವೇದವತಿ ಹ್ಯಾಂಗ್ ಶಾಪ ಕೊಡ್ತಾಳೆ ಅಂತಂದ್ರೆ, ಮತ್ತೆ ನಾನೇ ಒಂದು ಲಂಕೆಗೆ ನಿನ್ನ ಲಂಕಾನಾಶನ ಆಗೋದಕ್ಕೋಸ್ಕರ ನಾನೇ ಬರ್ತೀನಿ ಅಂತ ಶಾಪ ಕೊಟ್ಟು ಆಕೆ ಅಗ್ನಿಯಲ್ಲಿ ದೇಹವನ್ನು ಸುಟ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ಏನು ಲಕ್ಷ್ಮಣ ಸ್ವಾಮಿ ಹೋಗ್ತದಂಗೆ ಆ ಭೂಮಿಯಿಂದ ಏನು ಅಗ್ನಿದೇವ ಬಂದ್ಬಿಟ್ಟು ಸೀತಮ್ಮನ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಂತರ ವೇದವತಿ ಆಶ್ರಮದಲ್ಲಿ ಇರ್ತಾರೆ. ಯಾವ ಕಾರಣಕ್ಕೋಸ್ಕರ ಅಂತ ನಾನು ತಿಳಿಸ್ಕೊಟ್ಟೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆದಿರುವಂಥ ಕಥೆಯನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.